ಓಂ ರೀಂ ದುರ್ಗಾಯೇ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಸ್ಟ್ರೋ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿತರಿಗೂ ಶೇರ್ ಮಾಡಿ. ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಸ್ಟ್ರೋ ವಿದ್ವಾನ್ ಸಂಸ್ಥೆ. ಹಾಗೆ ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು. ನಿಮ್ಮ ಜಾತಕ ಪರಿಶೀಲನೆ ಅಗತ್ಯ, ಅದರ ಮೇಲೂ ಸಹ ಫಲಾನುಫಲಗಳು ನಾವು ನೋಡಬಹುದು. ಈಗ ವಾರ ಭವಿಷ್ಯದ ಕಡೆ ಹೋಗೋಣ ಬನ್ನಿ. ದಿನಾಂಕ 29/9/2024 ದಿನಾಂಕ 6/10/2024 ಮೇಷರಾಶಿಯಿಂದ ಮೀನರಾಶಿಯವರೆಗೆ ರಾಶಿ ವಾರ ಭವಿಷ್ಯ ನೋಡೋಣ. ನಮಗೆ ಶರನ್ನವರಾತ್ರಿಯು ದಿನಾಂಕ 3/10/2024 ದಿನಾಂಕ 11/11/2024 ಇರುತ್ತೆ. ಇದರಲ್ಲಿ ನಾವು ನವದುರ್ಗೆಯರ ಆರಾಧನೆಯನ್ನು ಮಾಡ್ತೇವೆ. ನವದುರ್ಗೆಯರ ಆರಾಧನೆ ಮಾಡ್ತೇವೆ. ಹಾಗೂ ದಶಮಹಾವಿದ್ಯೆಯನ್ನು ಸಹ ನಾವು ಆರಾಧನೆಯನ್ನು ಮಾಡ್ತೇವೆ. ಅಂದರೆ 10 ದೇವತೆಗಳ ಆರಾಧನೆ ಅಂತ. ಎರಡೂ ಸಹ ವಿಶೇಷವಾದ ಶಕ್ತಿಯನ್ನು ಹೊಂದಿರುವಂತಹದ್ದು. ದಶಮಹಾವಿದ್ಯೆಯಲ್ಲಿ ನಾವು 10 ವಿವಿಧ ಶಕ್ತಿಯ ದೇವತೆಗಳನ್ನು ಶಕ್ತಿ ಪಡಿತೇವೆ. ಹಾಗೆ ನಮ್ಮ ದಶಾಭುಕ್ತಿಯನ್ನು ಸಹ, ಜಾತಕದಲ್ಲಿರ್ತಕ್ಕಂಥ ದಶಾಭುಕ್ತಿಯನ್ನು ಸಹ ದಶಮಹಾವಿದ್ಯೆಯಲ್ಲಿ ದಶಾಭುಕ್ತಿಯನ್ನು ಗೆಲ್ಬೋದು. ಹಾಗೆ ನವಗ್ರಹಗಳನ್ನು ವಿಶೇಷವಾಗಿ ಗೆಲ್ಲುವಂಥದ್ದು. ಯಾಕಂದರೆ ಆ ದಶಮಹಾವಿದ್ಯೆಯಲ್ಲಿ ಆ ಶಕ್ತಿ ದೇವತೆಯಲ್ಲಿರುತ್ತೆ, ವಿಶೇಷವಾಗಿರುತ್ತೆ. ಆದ್ದರಿಂದ ಈ ಮುಂದಿನ ಸಂಚಿಕೆಯಲ್ಲಿ ನಾನು ದಶಮಹಾವಿದ್ಯೆಯ ಬಗ್ಗೆ ಸಹ ನಾನು ಮಾಹಿತಿ ಕೊಡ್ತೇನೆ. ನಿಮಗೆ ನವದುರ್ಗೆಯರ ಆರಾಧನೆ ಬೇಕು ಅಂದರೆ ನಾನು ಹಿಂದೆ ಕಳೆದ ವರ್ಷದಿಂದಲೂ ಸಹ ನಾನು ಹೇಗೆ ನವದುರ್ಗೆಯರ ಆರಾಧನೆ ಮಾಡಬೇಕು, ಆ ದೇವಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೀವು ಹಳೆಯ ವಿಡಿಯೋಗಳನ್ನು ತೆಗೆದುಕೊಂಡ್ರೆ ನೀವು ನವದುರ್ಗೆಯರ ಬಗ್ಗೆ ತಿಳ್ಕೊಬೋದು. ನಾನು ನಾಳಿನ ಸಂಚಿಕೆಯಿಂದ ನಾನು ನವದುರ್ಗೆಯರ ನಂತರ ಬರ್ತಕ್ಕಂಥ ವಿಶೇಷವಾಗಿರುವಂಥದ್ದು ದಶಮಹಾವಿದ್ಯೆ, ಆ ವಿದ್ಯೆಯನ್ನು ಕಲ್ತ್ಕೊಂಡ್ಬಿಟ್ರೆ ತಮಗೆ ಏನೇನು ಬೇಕೋ ಎಲ್ಲವನ್ನು ಪಡ್ಕೋಬೋದು. ಆ ದಶಮಹಾವಿದ್ಯೆ ರಹಸ್ಯವನ್ನು ಒಂದೊಂದು ನಾನು ಬಿಚ್ಚಿಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೇನೆ. ಖಂಡಿತ ಮಾಡ್ಕೋಬೋದು. ನಿಮಗೆ ಯಾವ ಅನುಕೂಲವಿದೆಯೋ, ಯಾವ ದೇವತೆ ಆರಾಧನೆ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿದೆಯೋ ಖಂಡಿತ ಮಾಡಿ. ತಮ್ಮೆಲ್ಲರಿಗೂ ವಿಶೇಷವಾದ ಒಂದು ವಿಜಯದಶಮಿಯ ಜೊತೆಗೆ ಜಯವನ್ನು ಸಾಧಿಸ್ಕೋಬೋದು. ದೇವತೆಯ ಶಕ್ತಿಯನ್ನು ಅನುಷ್ಠಾನ ಮಾಡಿಕೊಂಡು ತಾವೆಲ್ಲರೂ ಇಚ್ಛೆಯನ್ನು ಸಂಪೂರ್ಣವಾಗಿ ಮನಸ್ಸಲ್ಲಿ ಏನಿದೆಯೋ ಕೋರಿಕೆಗಳು ಅದನ್ನೆಲ್ಲ ಈಡೇರಿಸ್ಕೋಬೋದು. ಹಾಗೆ ನಾವು ನವದುರ್ಗೆಯಲ್ಲಿ ಯಾವ್ಯಾವ ದೇವತೆಗಳನ್ನ ನೋಡ್ತೀವಿ, ಪೂಜಿಸ್ತೀವಿ ಅಂತ ನೋಡುವಾಗ ಮೊದಲನೇದಾಗಿ ಶೈಲಪುತ್ರಿ, ಎರಡನೇದು ಬ್ರಹ್ಮಚಾರಿಣಿ, ಮೂರನೇ ದೇವತೆ ಚಂದ್ರಘಂಟ, ನಾಲ್ಕನೇ ದೇವತೆ ಕೂಷ್ಮಾಂಡು, 5ನೇ ದೇವತೆ ಸ್ಕಂದಮಾತ, 6ನೇ ದೇವತೆ ಕಾತ್ಯಾಯಿನಿ, 7ನೇ ದೇವತೆ ಕಾಳರಾತ್ರಿ, ಹಾಗೆ 8ನೇ ದೇವತೆ ಮಹಾಗೌರಿ, 9ನೇ ದಿವಸ ನಾವು ನವದುರ್ಗೆಯ ಕೊನೆಯ ಪೂಜೆ ಸಿದ್ಧಿದಾತ್ರಿಯಾಗಿ ಮಾಡಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ಪಡಿತೇವೆ. ಅದೇ ರೀತಿಯಲ್ಲಿ ನಾವು ದಶಮಹಾವಿದ್ಯೆಯಲ್ಲಿ ಬಂದಾಗ ಪ್ರಥಮವಾಗಿ ಬರುವಂತಹ ದೇವಿ ಕಾಳಿ, 2ನೇ ದೇವಿ ತಾರಾ, 3ನೇ ದೇವಿ ಷೋಡಶಿ, 4ನೇ ದೇವಿ ಭುವನೇಶ್ವರಿ, 5ನೇ ದೇವಿ ಭೈರವಿ, 6ನೇ ದೇವಿ ಚಿನ್ನಮಸ್ತ, 7ನೇ ದೇವಿ ಧೂಮಾವತಿ, 8ನೇ ದೇವಿ ಬಗಳಮುಖಿ, 9ನೇ ದೇವಿ ಮಾತಂಗಿ, ಹಾಗೂ 10ನೇ ದೇವಿ ಬಂದು ಕಮಲಾತ್ಮಿಕ, ಕಮಲಾ ಅಂತ ಕರಿತೀವಿ. ಹೀಗೆ ನಾವು ದಶಮಹಾವಿದ್ಯೆಯನ್ನು ಪೂಜಿಸಿದೆ ಆದಲ್ಲಿ ನಾವು ಎಲ್ಲ ರೀತಿಯಲ್ಲೂ ಶಕ್ತಿಯನ್ನು ಪಡಿಬೋದು. ಹಾಗೆ ನಮ್ಮ ಮನ ಕೋರಿಕೆಗಳೇನಿದೆಯೋ, ಹಾಗೆ ನಮ್ಮ ವಿಚಾರಗಳಿಗೆ ಏನೇನು ಪ್ರಾಪ್ತಿ ಆಗಬೇಕು, ಅಧಿಕಾರ, ಆರೋಗ್ಯ, ಅಂತಸ್ತು, ರಾಜಕೀಯ, ವಿದ್ಯಾಭ್ಯಾಸ, ಹೀಗೆ ನಾನಾ ರೂಪದಲ್ಲಿ ನಮಗೆ ಏನೇನು ಸಿಗಬೇಕು ಅನ್ನುವಂತಹದನ್ನು ನಾವು ಈ ದಶಮಹಾವಿದ್ಯೆಯಲ್ಲಿ ನಾವು ಪಡ್ಕೋಬೋದು. ಆದ್ದರಿಂದ ದಶಮಹಾವಿದ್ಯೆಯಲ್ಲಿ 10 ದೇವತೆಗಳನ್ನು ಆರಾಧಿಸ್ಬೋದು. ಅದರಲ್ಲಿ ಪ್ರಮುಖವಾಗಿ ನಮಗೆ ಏನು ಅವಶ್ಯಕತೆ ಇದೆಯೋ ಆ ಒಂದು ಅಂಶಕ್ಕೂ ಸಹ ನಾವು ದಶಮಹಾವಿದ್ಯೆಯಲ್ಲಿ ದೇವತೆಗಳನ್ನು ಆರಾಧನೆ ಮಾಡಿ ನಮ್ಮ ಎಲ್ಲ ರೀತಿಯ ಮನ ಕೋರಿಕೆಗಳನ್ನು ಈಡೇರಿಸ್ಕೋಬೋದು. ನಾನು ನಿಮಗೆ ನಾಳಿನ ಸಂಚಿಕೆಯಿಂದ ಎಲ್ಲ 10 ದೇವತೆಗಳ ವಿಚಾರವನ್ನು ಕೊಡ್ತೀನಿ. ಖಂಡಿತ ತಮಗೆ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿಯಾಗಿ ದೇವಿಯನ್ನು ಪೂಜಿಸಿ ಸಕಲ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಳ್ಳಿ ಅಂತ ನಾನು ಕಾರ್ಯಕ್ರಮವನ್ನು, ಅಂದರೆ ಈಗಿನ ಒಂದು ವಾರ ಭವಿಷ್ಯವನ್ನು ನಾನು ಪ್ರಾರಂಭ ಮಾಡ್ತೇನೆ. ನಾಳಿನ ತಾವು ದಶಮಹಾವಿದ್ಯೆಯನ್ನು ತಿಳ್ಕೊಬೋದು. ಹಾಗೆ ನವದುರ್ಗೆಯರ ಬೇಕಾದ ವಿಚಾರವನ್ನು ನೀವು ಹಳೆಯ ವಿಡಿಯೋಗಳಲ್ಲಿ ನೀವು ಸಂಪೂರ್ಣವಾಗಿ ಪೂಜಾ ವಿಧಾನ, ಮಂತ್ರ, ಪ್ರತಿಯೊಂದು ವಿಚಾರವನ್ನು ಕೊಟ್ಟಿದ್ದೇನೆ. ತಾವು ಅದನ್ನು ಉಪಯೋಗಿಸ್ಕೋಬೋದು. ಈಗ ವಾರ ಭವಿಷ್ಯದ ಕಡೆ ಹೋಗೋಣ ಬನ್ನಿ.
3ನೇ ತಾರೀಕು ನಾವು ಪ್ರಾರಂಭಿಕವಾಗಿ ನಾವು ನವದುರ್ಗೆಯರ ದಶಮಹಾವಿದ್ಯೆಯರ ಪೂಜೆಯನ್ನು ಯಾರು ಮಾಡ್ಕೋಬೇಕು ಅಂತ ಇದ್ದಾರೋ ಅವ್ರಿಗೆಲ್ಲರಿಗೂ ಕಳಶ ಸ್ಥಾಪನೆಯ ಸಮಯ ತುಂಬ ಮುಖ್ಯವಾಗಿರುವಂಥದ್ದು. ಆದ್ದರಿಂದ ಶುಕ್ರ ಅಂದಾಗ ನಮಗೆ ಬರುವಂಥ ವಿಶೇಷವಾದ ಲಗ್ನ ವೃಷಭ ಲಗ್ನ. ವೃಷಭ ಲಗ್ನ ಯಾರ್ದು? ಶುಕ್ರ ಅಂದರೆ ಯಾರು? ದೇವತೆಗಳು. ದೇವತೆ ಅನುಗ್ರಹ ನಮಗೆ ಬೇಕೇ ಬೇಕು. ಆದ್ದರಿಂದ ಸಂಪೂರ್ಣವಾಗಿ ತಾವೇನು ಅಂದ್ಕೊಂಡು ಮಾಡ್ತಿರೋ ಅದೆಲ್ಲವೂ ಯಶಸ್ವಿಯಾಗುತ್ತೆ. ಆದ್ದರಿಂದ ಬೆಳಗ್ಗೆ ಬರ್ತಕ್ಕಂಥ 7:30ರಿಂದ 9 ಒಳಗೆ ಪ್ರಾರಂಭವಾಗುವಂತಹ ವೃಷಭ ಲಗ್ನದಲ್ಲಿ ಖಂಡಿತ ತಾವೆಲ್ಲರೂ ಕಳಶ ಸ್ಥಾಪನೆ ಅಥವಾ ಫೋಟೋ ಮುಖಾಂತರ ಮಾಡುವುದಾದರೆ ಫೋಟೋ ಮುಖಾಂತರ ಸ್ಥಾಪನೆಯನ್ನು ಮಾಡಿ ತಾವು ಪೂಜೆಯನ್ನು ಪ್ರಾರಂಭ ಮಾಡಿ ತಮ್ಮೆಲ್ಲರಿಗೂ ವಿಶೇಷವಾದ ಅನುಕೂಲವಾಗುವಂಥದ್ದು. ಹಾಗೆ ನವದುರ್ಗೆಯರ ಆರಾಧನೆ ಅಥವಾ ದಶಮಹಾವಿದ್ಯಾ ದೇವತೆಯ ಆರಾಧನೆ ಯಾರು ಮಾಡ್ತಿರೋ ಅವರೆಲ್ಲರೂ ಸಮವಸ್ತ್ರ ಅಂದಾಗ ಕೆಂಪು ವಸ್ತ್ರವನ್ನು ವಿಶೇಷವಾಗಿ ಧಾರಣೆ ಮಾಡುವುದರಿಂದಲೂ ನಮಗೆ ಶುಭ ಫಲ ಉಂಟು. ಅಂದಾಗ 9 ದಿವಸ ಅಥವಾ 10 ದಿವಸ ದಶಮಹಾವಿದ್ಯೆಯಲ್ಲಿ ಹೋದಾಗ ನಾವು ವಸ್ತ್ರಧಾರಣೆ ಮಾಡುವಾಗ ಕೆಂಪು ಬಟ್ಟೆಯನ್ನು ಒಳ ಉಡುಪು ಸಮೇತವಾಗಿ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ಖಂಡಿತ ತಮ್ಮೆಲ್ಲರಿಗೂ ವಿಶೇಷ ಫಲಗಳು ಸಿಗುತ್ತೆ. ಆದ್ದರಿಂದ ಆತ್ಮವೀಕ್ಷಕರೇ, ನವದುರ್ಗೆಯರ ಆರಾಧನೆ ಮಾಡಿ ತಮ್ಮೆಲ್ಲರಿಗೂ ವಿಶೇಷ ಅನುಗ್ರಹವಾಗಲಿ. ಹಾಗೆ ಮಹಾವಿದ್ಯೆಯಲ್ಲೂ ಸಹ ತಾವು ವಿಶೇಷವಾಗಿ ಫಲವನ್ನು ಪಡೆಯಬಹುದು. ಆ ರೀತಿಯಲ್ಲೂ ಸಹ ಪೂಜಿಸಬಹುದು. 2 ರೀತಿಯಲ್ಲಿದೆ. ತಮಗೆ ಹೇಗೆ ಇಂದಿನಿಂದಲೂ ಮಾಡ್ಕೊಂಬಂದಿರೋ ಆ ರೀತಿಯಾಗಿ ಅಥವಾ ಮುಂದಿನ ದಿನಗಳಲ್ಲಿ ನಾನು ದಶಮಹಾವಿದ್ಯೆಯಲ್ಲೂ ಪೂಜಿಸಿ ವಿಶೇಷ ಇನ್ನಷ್ಟು ಫಲಗಳನ್ನು ನಾನು ಪಡ್ಕೋಬೇಕು ಅಂತಿದ್ದರೆ ಖಂಡಿತ ನಾಳೆಯಿಂದ ನಿಮಗೆ ದಶಮಹಾವಿದ್ಯೆಯರ ಒಂದು ಪೂಜಾ ಕ್ರಮಗಳು ಬರುತ್ತೆ. ಖಂಡಿತ ನೋಡಿ ಪೂಜಿಸಿ ತಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿಯನ್ನು ಇದರಿಂದ ಖಂಡಿತ ಪಡ್ಕೋತೀರ. ಈಗ ಮೇಷರಾಶಿ ಕಡೆ ಹೋಗೋಣ ಬನ್ನಿ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಶರನ್ನವರಾತ್ರಿಯ ಶುಭಾಶಯಗಳು. ಯಾಕೆಂದರೆ ಪಿತೃಪಕ್ಷ ಮುಗಿಸಿ ತಾವೆಲ್ಲರೂ ಪಿತೃಗಳ ಆಶೀರ್ವಾದ ಪಡ್ಕೊಂಡಿದ್ದೀರಾ. ಈಗ ನವದುರ್ಗಿಯರ ದಶ ಮಹಾವಿದ್ಯೆಯ ಶಕ್ತಿಯನ್ನು ಪಡೆಯುವಂತಹ ಸಮಯ. ತಮ್ಮೆಲ್ಲರಿಗೂ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾನು ನವದುರ್ಗಿಯರ ಬಗ್ಗೆ ಪ್ರಾರಂಭಿಕದಲ್ಲಿ ವಿಚಾರ ಕೊಟ್ಟಿದ್ದೇನೆ. ನನ್ನ ಹಳೆಯ ವಿಡಿಯೋ ಹಿಂದೆ ಹೋಗಿ ನೋಡಿದ್ರೆ ಖಂಡಿತ ನಮಗೆ ನವದುರ್ಗಿಯರ ಪರಿಚಯ, ಹೇಗೆ ಪೂಜೆ ಮಾಡ್ಕೋಬೇಕು, ಹೇಗೆ ಶಕ್ತಿ ತೊಗೋಬೇಕು, ಮಂತ್ರ ಸಹಿತ ಕೊಟ್ಟಿದ್ದೇನೆ. ಖಂಡಿತ ತಾವೆಲ್ಲರೂ ಮಾಡ್ಕೊಬೋದು. ಪ್ರಾರಂಭದಲ್ಲೇ ನಾನು ಹೇಗೆ ಕಳಶ ಸ್ಥಾಪನೆ ಮಾಡ್ಕೋಬೇಕು ಸಮಯವನ್ನು ಕೊಟ್ಟಿದ್ದೇನೆ. ಆ ಸಮಯದಲ್ಲಿ ಸ್ಥಾಪನೆ ಮಾಡಿಕೊಂಡು ತಮ್ಮ ಮನ ಕೋರಿಕೆಗಳನ್ನು ತಾವು ಇಷ್ಟಾರ್ಥ ಸಿದ್ಧಿ ಮಾಡ್ಕೋಬೋದು. ಶುಕ್ರ ಬಲಿಷ್ಠನಾಗಿದ್ದಾನೆ. ಆದ್ದರಿಂದ ವಿವಾಹ ಸಂಬಂಧವಾಗಿ ಯಾರಿಗೆ ನಿಧಾನಗತಿ ಇದೆ, ಮಂದಗತಿ ಇದೆ, ಹಾಗೆ ಹಣದ ವಿಚಾರದಲ್ಲಿ ಯಾರಿಗೆ ಅತೃಪ್ತಿ ಇದೆ, ಅಂದರೆ ಎಷ್ಟು ದುಡ್ಡು ಸಾಲ್ತಾ ಇಲ್ಲ, ಸಮಸ್ಯೆ ಇದೆಯೋ, ತಾವೆಲ್ಲರೂ ನವದುರ್ಗೆಯರ ದಿನಗಳು ಅಥವಾ ದಶಮಹಾವಿದ್ಯೆ ಹೋದಾಗ 10 ದಿವಸಗಳು ಶ್ರದ್ಧಾ ಭಕ್ತಿಯಿಂದ ಖಂಡಿತ ಮಾಡಿ ತಮ್ಮೆಲ್ಲರೂ ಇಷ್ಟಾರ್ಥ ಸಿದ್ಧಿ ಪಡೆಯುವಂತಹ ವಾರ. ಈಗ ಪರಿಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನವದುರ್ಗೆಯರ ಆರಾಧನೆಯನ್ನು ಮಾಡಿ ಖಂಡಿತ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ನಿತ್ಯ ನವದುರ್ಗಿಯರ ದರ್ಶನವನ್ನು ಮಾಡಿ ನಿತ್ಯವೂ ದರ್ಶನವನ್ನು ಮಾಡುವಂಥದ್ದು. ಕೆಂಪು ಹೂವನ್ನು ವಿಶೇಷವಾಗಿ ಕನಕಾಂಬರ ಹೂವನ್ನು 9 ದಿವಸ ಕೊಡಿ. ತಮ್ಮ ಮನಸ್ಸಲ್ಲಿ ಏನು ಕೋರಿಕೆಗಳಿದೆಯೋ ಅದೆಲ್ಲವೂ ಈಡೇರುತ್ತೆ ಮತ್ತು ಮನ ಸಂಕಲ್ಪ ಪೂರಿತವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಹಾಗೆ ನಾಳೆಯಿಂದ ತಾವೆಲ್ಲರೂ ದಶಮಹಾವಿದ್ಯೆಯ ಬಗ್ಗೆ ನಾನು ವಿಡಿಯೋನ ಕೊಡ್ತಾ ಬರ್ತೇನೆ. ಆ ವಿಡಿಯೋವನ್ನು ನೋಡಿ ದಶಮಹಾವಿದ್ಯೆಯ ಒಂದು ಪೂಜೆಯನ್ನು ಸಹ ತಾವು ಪ್ರಾರಂಭಿಕವಾಗಿ ಮಾಡ್ಕೋಬೋದು. ಅದಕ್ಕೆ ಮಾಹಿತಿ ನಾನು ಕೊಡ್ತಾ ಬರ್ತೇನೆ. ನವದುರ್ಗೆಯರ ಬಗ್ಗೆ ಮಾಡ್ತೀನಿ, ಹಿಂದೆ ಕೊಟ್ಟಿದ್ದೇನೆ, ಅದನ್ನು ನೋಡಿ ತಾವು ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ಕೋಬೋದು. 9 ದಿವಸ ಮೇಷರಾಶಿಯವರು ಕನಕಾಂಬರವನ್ನು ಕೊಡಿ, ವಿಶೇಷ ಫಲವನ್ನು ಪಡ್ಕೋತೀರ. ಈಗ ವೃಷಭ ರಾಶಿ ಕಡೆ ಹೋಗೋಣ ಬನ್ನಿ. ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ನಾನು ಪ್ರಾರಂಭದಲ್ಲೇ ಕಳಶ ಸ್ಥಾಪನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಹಾಗೆ ನವದುರ್ಗೆಯರ ಬಗ್ಗೆ ಮಾಹಿತಿ ಬೇಕು ಅಂದರೆ ತಾವು ನನ್ನ ಹಳೆಯ ವಿಡಿಯೋಗಳನ್ನ ನೋಡಿದ್ರೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋತೀರಾ. ತಮ್ಮೆಲ್ಲರಿಗೂ ದೃಷ್ಟಿಯ ಬಾಧೆ, ಶತ್ರುಗಳ ಬಾಧೆ ಹೆಚ್ಚಾಗಿ ಇರುವಂಥದ್ದು ವಿಶೇಷವಾಗಿ ಕಂಡುಬರುತ್ತೆ. ಯಾಕೆಂದರೆ ಶುಕ್ರ 6ನೇ ಮನೆಯಲ್ಲಿರೋದರಿಂದ ಈ ನವರಾತ್ರಿ ನವದುರ್ಗೆಯರ ಆರಾಧನೆ ದಶಮಹಾವಿದ್ಯೆಯಲ್ಲಿ ಸಂಪೂರ್ಣ ಶಕ್ತಿಯನ್ನು ಪಡೆಯುವಂಥದ್ದು. ಆದ್ದರಿಂದ ತಾವೆಲ್ಲರೂ ಏನು ಮಾಡಬೇಕು ಅಂದರೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವಂಥದ್ದು, ನಿಂಬೆ ಹಣ್ಣಿನ ಆರತಿಯನ್ನು ಮಾಡುವಂಥದ್ದು. ದೇವಾಲಯಗಳಲ್ಲಿ ನಿಂಬೆ ಹಣ್ಣಿನ ಆರತಿಯನ್ನು ಮಾಡುವಂಥದ್ದು. 2, 5, 7, 9, 11 ಅಥವಾ 16 ಷೋಡಶಿ ಅಂತ ಹೇಳ್ತೀವಿ. 16 ನಿಂಬೆ ಹಣ್ಣಿನ ಆರತಿಯನ್ನು ಮಾಡಿದ್ದೇ ಆದಲ್ಲಿ ಸಂಪೂರ್ಣವಾಗಿ
ಹಿತಶತ್ರುಗಳು ಅಂತ ಹೇಳ್ತೇವೆ. ಬಂಧುಗಳಲ್ಲಿರುವಂಥದ್ದು ನಮ್ಗೆ ಗೊತ್ತೇ ಇರಲ್ಲ, ಒಳಗಡೆ ಕೊರಗ್ತಾ ಇರ್ತಾರೆ. ಒಂದು ಕಡೆ ಆ ಕೊರಗಿನಿಂದ ಎಷ್ಟೋ ಮನೆಯಲ್ಲಿ ಏಳಿಗೆ ಇರೋದಿಲ್ಲ, ಏನೇನೋ ಸಮಸ್ಯೆಗಳು ಹುಡುಕಿ ಬರ್ತಾ ಇರುತ್ತೆ. ಕೈ ಹಾಕಿದ ಯಾವುದೇ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥದ್ದು. ಈ ರೀತಿ ನಾನಾ ರೂಪದಲ್ಲಿ ಯಂತ್ರ ಮಂತ್ರ ದೃಷ್ಟಿಯಿಂದ ಏನೇ ಕೆಲಸ ಆಗಿದ್ದರೂ ಹಿಂದೆ ಶತ್ರುಗಳು ಏನಾದರೂ ಒಳಸಂಚು ನಡೆಸ್ತಾ ಇದ್ದರೆ ಎಲ್ಲವೂ ನವದುರ್ಗೆಯರಿಂದ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ತಾವೆಲ್ಲರೂ ನಿಂಬೆ ಹಣ್ಣಿನ ಆರತಿಯನ್ನು ಮಾಡಿ ಐಗಿರಿ ನಂದಿನಿಯನ್ನು ಪಡಿಸ್ಬೇಕು. ಈ ರೀತಿ ಮಾಡಿ ತಮ್ಮೆಲ್ಲ ಹಿತಶತ್ರುಗಳು, ಪ್ರೀತಿಯ ಶತ್ರುಗಳು, ದೂರದ ಶತ್ರುಗಳು ಅಥವಾ ಮುಂಬರುವ ದಿನಗಳಲ್ಲೂ ನಿಮಗೇನು ಸಮಸ್ಯೆ ಆಗೋದಿಲ್ಲ. ಎಲ್ಲವೂ ಅರ್ಧಂಬರ್ಧ ನಿಂತಿರುವಂಥದ್ದು, ಮದುವೆ ಇರ್ಬೋದು, ಶುಭ ಕಾರ್ಯಗಳು, ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಇರ್ಬೋದು, ಕೋರ್ಟು ಕಚೇರಿ ಇರ್ಬೋದು, ಎಲ್ಲವೂ ನಿವಾರಣೆ ಆಗುತ್ತೆ. ಆದ್ದರಿಂದ ನಿಂಬೆಹಣ್ಣಿನ ಆರತಿ ಮತ್ತು ಐಗಿರಿ ನಂದಿನಿನ ಪಠನೆ ಮಾಡಿ. ವೃಷಭ ರಾಶಿಯವರ ಖಂಡಿತ ಒಳ್ಳೆಯ ಶುಭ ಸಮಯ. ಈ ಒಂದು ನವರಾತ್ರಿಯನ್ನು ಉತ್ತಮವಾಗಿ ಬಲಗೊಳಿಸಿಕೊಳ್ಳುವಂತಹ ಒಂದು 9-10 ದಿವಸ ಖಂಡಿತ ಪೂಜಾ ಕೈಂಕರ್ಯಗಳು ಪಾಲ್ಗೊಳ್ಳಿ. ತಮ್ಮೆಲ್ಲರಿಗೂ ಯಶಸ್ವಿಯಾಗುವಂತಹ ವಾರವಾಗಿದೆ. ಮಿತ್ರರಾಶಿ ಕಡೆ ಒಣ ಬನ್ನಿ. ಮಿತ್ರರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ ನಿಮಗೆ ಪೂರ್ವ ಪುಣ್ಯಸ್ಥಾನ ತುಂಬ ಬಲವಾಗಿದೆ, ಶುಕ್ರನ ಬಲ ಚೆನ್ನಾಗಿದೆ, ಅಮ್ಮನವರು ಕೇಳಿದ ವರವನ್ನು ದಯಪಾಲಿಸುವಂತಹ ಸಮಯ. ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ತಾವು ಮಾಡಿದೇ ಆದಲ್ಲಿ ಸಂತಾನ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ, ಹೆಣ್ಣು ಮಕ್ಕಳ ಅನೇಕ ದೈಹಿಕವಾಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳು ದೂರವಾಗುವಂಥದ್ದು, ಆರೋಗ್ಯ ಸಮಸ್ಯೆಗಳು ದೂರ ಆಗುವಂಥದ್ದು, ಸಂತಾನಹೀನರಿಗೆ ಸಂತಾನ ಆಗುವಂಥದ್ದು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡಾಗ ವಿದ್ಯಾಭ್ಯಾಸದಲ್ಲೂ ಉನ್ನತ ಮಟ್ಟಕ್ಕೆ ಹೋಗಲು, ಹಾಗೆ ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆಯಿಂದ ಯಾರು ಒದ್ದಾಡ್ತಾ ಇದ್ದೀರೋ, ಒಂಥರ ನರಳಾಟ ಅಂತ ಅಂದ್ಕೊಂಡಿದ್ದೀವೋ, ಅಥವಾ ಲೋನ್ ಆಗ್ತಾಯಿಲ್ಲ, ಸುಮ್ಮನೆ ಅಲದಾಟಗಳು, ಯಾರು ಹಣವನ್ನು ಕೊಟ್ಟು ಹಣ ಬರ್ತಾ ಇಲ್ಲ, ಅಥವಾ ಲೋನ್ಗೆ ಹಾಕಿರೋ ಲೋನ್ ಆಗ್ತಾಯಿಲ್ಲ, ಅಥವಾ ಎಷ್ಟೇ ಶ್ರಮ ಇದ್ದರೂ ನಮ್ಮ ಹಣ ನಮಗೆ ಸಿಗ್ತಾ ಇಲ್ಲ ಅಂದಾಗ, ವಿದ್ಯೆ ಬುದ್ಧಿ ಜ್ಞಾನ ಶ್ರಮವಿದ್ದರೂ, ಒಳ್ಳೆಯ ವಿಚಾರ ಇದ್ದರೂ ಎಷ್ಟೋ ಜನಕ್ಕೆ ಹಣವಿಲ್ಲ. ಏನೋ ಹೇಳ್ಕೊಂಡು ಇವತ್ತು ಅನೇಕ ಜನರು ದುಡ್ಡು ಮಾಡ್ತಾ ಇದ್ದಾರೆ, ಆದರೆ ಎಷ್ಟೋ ನಿಷ್ಠಾವಂತರು ಧರ್ಮ ಪಾಲನೆ ಮಾಡೋರಿಗೆ ಹಣವೇ ಸರಿಯಾಗಿ ಸಿಗ್ತಾಯಿಲ್ಲ. ಅವ್ರಿಗೆ ಅನಿಸುತ್ತೆ ಇಷ್ಟೆಲ್ಲ ಒಳ್ಳೆತನ, ಒಳ್ಳೆ ವಿಚಾರವನ್ನು ಕೊಟ್ಟು ನಮಗೆ ಯಾಕೆ ಹಣವಿಲ್ಲ, ಇನ್ನೊಬ್ಬರದ್ದು ವಿಚಾರನೇ ಇಲ್ಲ, ಹೋಗಿ ಹಣವನ್ನು ಕೊಡ್ತಾರೆ, ಕಳ್ಕೊತಾ ಇದ್ದಾರೆ ಅನ್ನುವಂಥ ಎಷ್ಟೋ ಲಕ್ಷಾಂತರ ಜನ ಈಗಲೂ ಇದ್ದಾರೆ. ಅಂಥವರಿಗೆಲ್ಲ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು. ಚಾಮುಂಡೇಶ್ವರಿಯ ವಿಶೇಷ ಪೂಜೆಯನ್ನು ಮಾಡಿಕೊಳ್ಳಿ, ಚಾಮುಂಡೇಶ್ವರಿಯ ವಿಶೇಷ ಪೂಜೆಯನ್ನು ಮಾಡಿಕೊಳ್ಳಿ, ಖಂಡಿತ ಯಶಸ್ವಿಯಾಗುತ್ತೆ. ಲಲಿತ ಸಹಸ್ರನಾಮವನ್ನು ಓದಿ, ನಿತ್ಯವೂ ಲಲಿತ ಸಹಸ್ರನಾಮವನ್ನು ಓದಿ, ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ, ಹಾಗೆ ಮನೆಯಲ್ಲಿ ಅಮ್ಮನವರಿಗೆ ಬೆಲ್ಲದ ಅನ್ನ ಗುಡಾನ ಅಂತ ಹೇಳ್ತೇವೆ, ಆ ನೈವೇದ್ಯವನ್ನು ಮಾಡಿ ಖಂಡಿತ ಯಶಸ್ವಿಯಾಗುತ್ತೆ. ಹಾಗೆ ಅನುಕೂಲವಿದ್ದರೆ ಮನೆಯಲ್ಲಿ ದುರ್ಗಾ ಹೋಮ, ಚಾಮುಂಡೇಶ್ವರಿ ಹೋಮ, ದುರ್ಗಾ ಸಪ್ತಸತಿ ಹೋಮ ಅಥವಾ ದುರ್ಗಾ ಸಪ್ತಸತಿ ಪಾರಾಯಣವನ್ನು ಮಾಡಿಸ್ಬೋದು. ಗೊತ್ತಿದ್ದರೆ ತಾವೇ ದುರ್ಗಾ ಸಪ್ತಸತಿ ಪಾರಾಯಣವನ್ನು ಮಾಡಿ ಖಂಡಿತ ಇಷ್ಟಾರ್ಥ ಸಿದ್ಧಿಯಾಗಿದೆ. ಚಾಮುಂಡೇಶ್ವರಿ ಪೂಜೆಯನ್ನು ಮಾಡಿ ಮಿಥುನರಾಶಿ ವಿಶೇಷವಾದ ಫಲಗಳು ಉಂಟು. ಹಾಗೆ ದೇವಿಯ ಹೆಸರಿನಲ್ಲೂ ಸಹ ಅನ್ನದಾನವನ್ನು ಸಹ ಮಾಡ್ಬೋದು, ಪ್ರಸಾದ ವಿನಿಯೋಗವನ್ನು ಮಾಡಬಹುದು, ಅಥವಾ ಸ್ನೇಹಿತರಿಗೆ ಅಥವಾ ಕುಟುಂಬಸ್ಥರಿಗೂ ಸಹ ನೀವು ಪ್ರಸಾದ ರೂಪದಲ್ಲೂ ಮನೆಯಲ್ಲಿ ಮಾಡಿ ಎಲ್ಲರಿಗೂ ಭೋಜನವನ್ನು ಕೊಡ್ಬೋದು. ಈ ರೀತಿ ಮಾಡಿ ಖಂಡಿತ ಇಷ್ಟಾರ್ಥ ಸಿದ್ಧಿಗಳು ಖಂಡಿತವಾಗಿ ನೆರವೇರುವಂತಹ ವಿಶೇಷವಾದ ವಾರವಾಗಿದೆ ಅಂತ ನಾವು ನಿಮಗೆ ಹೇಳ್ಬೋದು. ಕಟಕ ರಾಶಿ ಕಡೆ ಒಳಮನೆ ಕಟಕ ರಾಶಿಯವರ ಶರನ್ನವರಾತ್ರಿಯ ಫಲಗಳು ನೋಡೋಣ ಹೇಗಿದೆ ಅಂತ ನೋಡುವಾಗ, ಈ ವಾರ ನಿಮಗೆ ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಕೂಷ್ಮಾಂಡ ದೇವಿಯ ಆರಾಧನೆ ಹೆಚ್ಚಾಗಿ ಮಾಡಿ, 4ನೇ ದಿವಸಕ್ಕೆ ಬರ್ತಕ್ಕಂಥ ಕೂಷ್ಮಾಂಡ ದೇವಿಯನ್ನು ವಿಶೇಷ ಆರಾಧನೆ ಮಾಡಿ ಇಷ್ಟಾರ್ಥ ಸಿದ್ಧಿಗತಿ. ಯಾರಿಗೆ ಮನೆ ಇಲ್ಲ, ಜಾಗವಿಲ್ಲ, ಅಥವಾ ಸ್ವಂತ ಮನೆ ಇದ್ದರೂ ದೂರವಾಗಿದ್ದೇವೆ, ಜಾಗ ಇದೆ ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಅನೇಕ ರೂಪದಲ್ಲೇ ಇರುವಂಥವರು, ಕನಸಿನ ಮನೆ ಒತ್ತಿ ಇರುವಂಥವ್ರು, ಅಂದರೆ ಕನಸಿನ ಆಸೆಯನ್ನು, ಮನೆಯನ್ನು, ಸ್ವಂತ ಮನೆಯನ್ನು ಯಾರು ಇಟ್ಕೊಂಡಿರೋ ಅವ್ರಿಗೆಲ್ಲರಿಗೂ ನೆರವೇರಿಸುವಂಥದ್ದು ಕೂಷ್ಮಾಂಡ ದೇವಿಯ ಪೂಜೆಯನ್ನು ತಾವು 4ನೇ ದಿವಸಕ್ಕೆ ಬರುವಂತಹ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡಿ ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ಕೋತೀರ. ಹಾಗೆ ದುರ್ಗಾ ದೇವಸ್ಥಾನಕ್ಕೆ ನೀವು ಬೂದು ಕುಂಬಳಕಾಯಿಯನ್ನು ನೀಡುವಂಥದ್ದು, ವಿಳ್ಯದೆಲೆ, ಅಡಿಕೆ, ದಕ್ಷಿಣ ಸಮೇತವಾಗಿ ನವದುರ್ಗಿಯರ ಹೆಸರಿನಲ್ಲಿ ನೀವು ಕೂಷ್ಮಾಂಡ ದೇವಿ ಅಂತ ನೀವು ಕೊಟ್ಟಿದ್ದೇ ಆದಲ್ಲಿ ಖಂಡಿತ ವಿಶೇಷ ಫಲಗಳನ್ನು ಪಡಿತೀರಾ, ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ಕೋತೀರಾ. ಸರ್ವ ಒಂದು ಏನು ಮನಸ್ಸಲ್ಲಿ ಕೋರಿಕೆಗಳಿದೆಯೋ ಅದೆಲ್ಲ ಈಡೇರಿಸುವಂಥವಳು ಕೂಷ್ಮಾಂಡ. ನಿಮಗೆ ಕೂಷ್ಮಾಂಡ ಅಮ್ಮನವರ ವಿಶೇಷ ಆರಾಧನೆ ಮಾಡಿ ಎಲ್ಲವೂ ನೆರವೇರುವಂಥದ್ದು. ಆದ್ದರಿಂದ
ಹೆಚ್ಚಿನ ಒಂದು ಒತ್ತನ್ನು 4ನೇ ದಿವಸಕ್ಕೆ ಬರ್ತಕ್ಕಂಥ ಕೂಷ್ಮಾಂಡ ದೇವಿಯನ್ನು ಪೂಜಿಸಿ ತಮ್ಮೆಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಉಂಟಾಗಲಿದೆ. ಸಿಂಹರಾಶಿ ಕಡೆ ಹೋಗೋಣ ಬನ್ನಿ. ಸಿಂಹರಾಶಿಯವರಿಗೆ ವಿಶೇಷವಾಗಿ ಸ್ಥಾನಮಾನ ಗೌರವ ಅಂತ ಹೇಳ್ತೀವ ಎಲ್ಲವನ್ನ ಪಡೆದುಕೊಳ್ಳುವಂಥದ್ದು. ಯಾಕಂದರೆ ಧೈರ್ಯ ಸಾಹಸ ಲಕ್ಷ್ಮಿ ಅನ್ನುವ ರೀತಿಯಲ್ಲಿ ಈಗ ತಮಗೆಲ್ಲವೂ ಸರ್ವಸಿದ್ಧಿ ಮಾಡಿಕೊಳ್ಳುವಂತಹ ಸಮಯ. ಪ್ರತಿನಿತ್ಯ ತಾವು ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಠನೆ ಮಾಡಿ ಇದರಿಂದ ಎಂತಹ ದೂರವಾಗಿರುವಂತಹ ಕೆಲಸಗಳು, ದೂರವಾಗಿರೋ ವ್ಯಕ್ತಿಗಳು, ಹಾಗೆ ಹಣಕಾಸು ಸಮಸ್ಯೆ, ಹಾಗೆ ರಾಜಕೀಯ ಸ್ಥಾನಮಾನಗಳು ಪ್ರತಿಯೊಂದು ಅಥವಾ ಕಾರ್ಯಕರ್ತರು ಏನಿದ್ದೀರೋ ಅವರೆಲ್ಲರಿಗೂ ಶುಭವಾಗುವಂಥದ್ದು. ಯಾರು ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಮನಸ್ಸಲ್ಲಿದೆಯೋ ಅವರೆಲ್ಲರೂ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಠನೆ ಮಾಡಿ ಮತ್ತಷ್ಟು ಶುಭ ಫಲಗಳನ್ನು ಪಡಿತೀರಾ. ಹಾಗೆಯೇ ಮನೆಯಲ್ಲಿ ನೀವು ಚಂಡಿಕಾ ಪಾರಾಯಣವನ್ನು ಸಹ ಮಾಡಿಸಿ, ಇದರಿಂದಲೂ ಸಹ ತಮಗೆ ಇಷ್ಟಾರ್ಥ ಸಿದ್ಧಿಗಳಾಗುತ್ತೆ. ಏನಾದರೂ ಮನ ಕೋರಿಕೆಗಳು ಆಗ್ತಾ ಇಲ್ಲ, ಕೈ ಬಂತುತ್ತು ಬಾಯಲ್ಲೇ ನಿಂತಾ ಇದೆ ಅಂದರೆ ಕೈ ಬಂತುತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಅಂಗೈಲಿದೆ ಅಪ್ಸರೆ ಅಂತೀವಿ, ಕೈಯಲ್ಲೇ ಇದ್ದಿದೆ ಆದರೆ ಅದು ನಂದಲ್ಲ, ಹಾಗೆ ಬಂದು ಹತ್ರ ಬಂದು ಪಾಸ್ ಆಗ್ತಾ ಇದೆ, ನನ್ನ ಜೊತೆ ಮುಂದೆನೇ ಎತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಯಾರಿಗಿದೆಯೋ ಅವರೆಲ್ಲರೂ ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಖಂಡಿತ ಈ ನವರಾತ್ರಿಯಲ್ಲಿ ತಮಗೆ ಸ್ಥಾನಮಾನಗಳ ಜೊತೆಗೆ ವಿಶೇಷ ಫಲಗಳು ದೊರೆಯುವುದು. ದೇವಿಯ ಒಂದು ಆರಾಧನೆ, ವಿಶೇಷವಾಗಿ ದೇವಿ ಖಡ್ಗಮಾಲ ಸೂತ್ರವನ್ನು ಪಠನೆ ಮಾಡಿ 9 ದಿವಸ ಏನು ಮಾಡಬೇಕು, ನೀವು ಪಠನೆ ಮಾಡಾದ್ಮೇಲೆ ದೇವಿಯ ಫೋಟೋ ಇಟ್ಟಿರ್ತಿರಲ್ಲ, ಒಂದು ನಿಂಬೆಹಣ್ಣನ್ನು ಪ್ರಾರ್ಥನೆ ಮಾಡಿ ಇಡಿ, ಏನು ಸಂಕಲ್ಪ ಆಗಬೇಕು ಅಂತ. ಪಾರಾಯಣ ಅಥವಾ ಮಾಡೋಕ್ಕೂ ಮುಂಚೆ ದೇವಿ ಪಾರಾಯಣ ಅಂದರೆ ಚಂಡಿಕಾ ಪಾರಾಯಣ ಅಥವಾ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಏನು ಹೇಳ್ತಿರೋ ಆ ಸಮಯಕ್ಕೆ ತಾವು ಪ್ರಾರ್ಥನೆ ಮಾಡಿ ದೇವಿಯ ಮುಂದೆ ಒಂದು ನಿಂಬೆಹಣ್ಣಿಟ್ಟು ಪ್ರಾರ್ಥನೆ ಮಾಡಿ ದಿನನಿತ್ಯ ಇಟ್ಕೋಬೇಕು. ನಂತರ ಅದನ್ನು ಮುಂದೆ ದಿನ ಹರಿಯೋ ನೀರಿಗೆ ಬಿಡುವಂಥದ್ದು. ಈ ರೀತಿ ಮಾಡಿ ಖಂಡಿತ ಸರ್ವವು ತಮಗೆ ಯಶಸ್ವಿಯಾಗುವಂಥದ್ದು. ಈಗ ಕನ್ಯಾ ರಾಶಿ ಕಡೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಮುಟ್ಟಿದಲ ಚಿನ್ನ ಅನ್ನುವ ರೀತಿಯಲ್ಲಿದೆ. ಸ್ವರ್ಣಾಕರ್ಷಣೆ ಆಗುವಂಥ ಶಕ್ತಿ ಈ ನವರಾತ್ರಿಲಿದೆ. ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಕಾಲಭೈರವ ಹಾಗೂ ದುರ್ಗಾದೇವಿಯ 2 ದೇವತೆಗಳ ಆರಾಧನೆ ಮಾಡಿ 2 ದೇವತೆಗಳ ದರ್ಶನ ಮಾಡಿ 9 ದಿವಸ ವಿಶೇಷವಾಗಿ ಫಲ ಪಡಿತೀರ. ಏಕೆಂದರೆ ನಿಮಗೆ ಅಂತಹ ಒಂದು ರಾಜ್ಯಯೋಗ ಕೊಡುವಂಥದ್ದು, ಧನಿಕರಾಗುವಂಥದ್ದು, ಕೋಟಾಧಿಪತಿಗಳಾಗುವಂಥ, ಲಕ್ಷಾಧಿಪತಿಯಿಂದ ಕೋಟಾಧಿಪತಿಯಿಂದ ಬಹುಕೋಟಾಧಿಪತಿ ಅಂತ ಹೇಳ್ತಿರೋ ಹಾಗೆ ಆರ್ಥಿಕತೆಯಲ್ಲಿ ಬೆಳೆಯುವಂತಹ ಎಲ್ಲ ಅವಕಾಶಗಳು ದೇವಿಯ ಶಕ್ತಿಯನ್ನು ಪಡ್ಕೊಂಡು ಮಾಡಿ. ಅದಕ್ಕೆ ತಾವೇನು ಮಾಡಬೇಕು, ಕಾಲಭೈರವ ಸ್ವಾಮಿಯ ಆರಾಧನೆ ಮಾಡುವಂಥದ್ದು. ಕಾಲಭೈರವ ಸ್ವಾಮಿಯ ಅಷ್ಟೋತ್ತರ ಜೊತೆಗೆ ಕಾಲಭೈರವ ಅಷ್ಟಕಂ, ಹಾಗೆಯೇ ದುರ್ಗಾ ಅಷ್ಟೋತ್ತರ, ದುರ್ಗಾ ಅಷ್ಟಕಂ ಎರಡನ್ನೂ ಪಠನೆ ಮಾಡಬೇಕು. ಈ ಕಡೆ ಕಾಲಭೈರವ, ಈ ಕಡೆ ದುರ್ಗಾದೇವಿ ಆರಾಧನೆಯನ್ನು ಮಾಡಿ ಖಂಡಿತ ಇಷ್ಟಾದ ಸಿದ್ಧಿಯಾಗುತ್ತೆ. ಹಾಗೆ ಸಂಜೆಯ ಸಮಯದಲ್ಲಿ ಕಾಲಭೈರವ ಹಾಗೆ ದುರ್ಗಾದೇವಿಯನ್ನು ದರ್ಶನ ಮಾಡಿ ತಮ್ಮೆಲ್ಲರಿಗೂ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ಹಾಗೆ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ತಾವು ಕಾಲಭೈರವ ದೇವಸ್ಥಾನದಲ್ಲಿ ಬೂದು ಕುಂಬಳಕಾಯಿ ದೀಪವನ್ನು, ಕೂಷ್ಮಾಂಡ ದೀಪವನ್ನು ಹಚ್ಚಿ ಖಂಡಿತ ಯಶಸ್ವಿ ಆಗ್ತೀರಾ, ಇಷ್ಟಾರ್ಥ ಸಿದ್ಧಿಯನ್ನು ಪಡಿತೀರಾ. ದೇವಸ್ಥಾನದಲ್ಲಾದರೂ ಪಠನೆ ಮಾಡ್ಬೋದು. ಖಂಡಿತ ತಮಗೆ ಶುಭ ಫಲ ಕೊಡುವಂಥ ವಿಶೇಷವಾದ ವಾರವಾಗಿದೆ ಅಂತ ನಾವು ನಿಮಗೆ ಹೇಳ್ಬೋದು. ಈಗ ತುಲಾರಾಶಿ ಕಡೆಗೋಣ ಬನ್ನಿ. ತುಲಾರಾಶಿಯವರಿಗೆ ಆಪರೇಷನ್ ಡೈಮಂಡ್ ರಾಕೆಟ್ ಅನ್ನೋ ರೀತಿಯಲ್ಲಿ ಅಂದರೆ ಏನಂದರೆ ನಿಮಗೆ ಡೈಮಂಡ್ ಯೋಗ, ಅಪರಿಮಿತವಾದ ರಾಜಯೋಗ ಅಂತ ಹೇಳ್ಬೋದು. ಯಾಕಂದರೆ ರಾಶಿಲೆ ಶುಕ್ರ ಅಂದ್ರೇನು, ಹೆಣ್ಣಿನ ಶಕ್ತಿ, ನವ ದುರ್ಗೆಯ ಶಕ್ತಿ ಅಷ್ಟು ನಿಮಗೆ ಪ್ರಬಲವಾಗಿದೆ. ಯಾರು ಡೈಮಂಡ್ ಹಾಕೋಬೇಕು ಅಂತಿದ್ದೀರೋ ಖಂಡಿತ ಡೈಮಂಡ್ ಹಾಕೋಬಹುದು. ಆದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿ ಹಾಕೊಳ್ಳಿ. ಯಾಕಂದರೆ ತುಲಾರಾಶಿಗೆ ಡೈಮಂಡ್ ಆಗುತ್ತೆ, ಆದರೆ ನಿಮ್ಮ ಜಾತಕ ಫಲನೂ ಬೇಕು. ಶುಕ್ರ ಹೇಗಿದ್ದಾನೆ, ನೀಚದಲ್ಲಿದ್ದರೆ ಹಾಕೋಕ್ಕಾಗಲ್ಲ, ಶತ್ರು ಜೊತೆ ಇದ್ದರೆ ಹಾಕೋಕ್ಕಾಗಲ್ಲ. ಆದ್ದರಿಂದ ಜಾತಕ ಪರಿಶೀಲನೆ ಅಗತ್ಯ. ನಿಮಗೆ ಯಾರಾದರೂ ಹಿಂದೆ ಡೈಮಂಡ್ ಹಾಕೊಳ್ಳಿ ಒಳ್ಳೆಯದಾಗತ್ತೆ ಅಂತ ಸೂಚನೆ ಕೊಟ್ಟಿದ್ರೆ ಖಂಡಿತ ಧಾರಣೆ ಮಾಡಿ ಯಶಸ್ವಿ ಆಗ್ತೀರಾ. ವಿವಾಹ ವಿಚಾರದಲ್ಲಿ ಶುಭ ಯೋಗ, ರಾಜಕೀಯ ಅಂತಸ್ತು, ಯಶಸ್ವಿ, ವಿಜಯ ನಿಮಗೆ ಎಲ್ಲವೂ ನವರಾತ್ರಿಯಿಂದ ಪ್ರಾರಂಭ ಆಗುವಂಥದ್ದು. ಆದರೆ ನವದುರ್ಗೆಯ ಶಕ್ತಿಯನ್ನು ತೆಗೆದುಕೊಂಡ್ರೆ ನವದುರ್ಗೆಯ ಶಕ್ತಿಯ ಜೊತೆಗೆ ನವಗ್ರಹಗಳು ಪರಿಹಾರ ಆಗುತ್ತೆ. ಯಾವ ರೀತಿ, ಇಲ್ಲಿ ಗ್ರಹಗಳು ಸಹ ಅಮ್ಮನವರ ಜೊತೆಯಲ್ಲೇ ಬರುತ್ತೆ. ಆದ್ದರಿಂದ ಏನಾಗುತ್ತೆ, ಗುರುಬಲ ಇಲ್ಲದಿದ್ದರೂ ಗುರುಬಲವನ್ನಾಗಿ
ಪರಿವರ್ತನೆ ಮಾಡ್ಕೋಬೋದು. ಅದರಿಂದ ನವದುರ್ಗ, ನವಶಕ್ತಿ, ನವಮಾಸ ಎಲ್ಲ 9ರಿಂದ ಕೂಡಿರುವಂಥದ್ದು. ಆದ್ದರಿಂದ ನವಗ್ರಹಗಳು 9 ಅಂದಾಗೇನಾಯಿತು, ಅಮ್ಮನವರ ಪೂಜೆ ಮಾಡಿದ್ರೆ ಆ ಗ್ರಹಗಳು ಶಾಂತಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ನಿಧಿಯ ಸ್ವರೂಪದಲ್ಲೂ ಮುಂದೆ ನಿಮಗೆ ಲಾಟ್ರಿ ಯೋಗದಲ್ಲಿ ಯಾವುದೋ ರೂಪದಲ್ಲೂ ಕೊಡಬಹುದು. ಆದ್ದರಿಂದ ದುರ್ಗಾದೇವಿಯ ಒಂದು ಸಂಕಲ್ಪ ಪೂರಿತವಾಗಿ ನಿತ್ಯ ಪೂಜೆಯನ್ನು ಮಾಡಿ, ತಾವು ಚಾಮುಂಡೇಶ್ವರಿ ವಿಶೇಷವಾದ ಪೂಜೆಯನ್ನು ಮಾಡಿ, ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ನಿತ್ಯ ದೇವಿಯ ದರ್ಶನವನ್ನು ಮಾಡಿ, ಹಾಗೆ ಮನೆಯಲ್ಲಿ ನಿತ್ಯವೂ ದುರ್ಗಾ ಸಪ್ತಸತಿಯ ಪಾರಾಯಣವನ್ನು ಮಾಡಿ, ದುರ್ಗಾ ಸಪ್ತಸತಿಯ ಪಾರಾಯಣವನ್ನು ಮಾಡಿದರೆ ಮತ್ತಷ್ಟು ಶುಭ ಫಲಗಳು ದೊರೆಯುವಂಥದ್ದು. ಅಥವಾ ನಮಗೆ ಮಾಡೋಕ್ಕಾಗಲ್ಲ, ಗೊತ್ತಾಗಲಿಲ್ಲ ಅಂದರೆ ತಾವು ದುರ್ಗಾ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡಿ, ಕುಂಕುಮ ಅಷ್ಟೋತ್ತರವನ್ನು ಪಠನೆ ಮಾಡಿ, ಹಾಗೆ ಗೂಢಾನ್ನ ನೈವೇದ್ಯವನ್ನು ನಿತ್ಯ ಮಾಡುವಂಥದ್ದು. ಹಾಗೆ ನಿತ್ಯವೂ ಅಮ್ಮನವರ ದರ್ಶನವನ್ನು ಮಾಡಿ ಸಕಲ ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ಕೋತೀರ. ಹಾಗೆ ಕೊನೆಯ ದಿವಸ 9ನೇ ದಿವಸಕ್ಕೆ ತಾವೇನು ಮಾಡಬೇಕು, ಅಮ್ಮನವ್ರಿಗೆ ಮಡ್ಲಕ್ಕಿಯ ಸಮೇತವಾಗಿ ಕೆಂಪು ಸೀರೆಯನ್ನು ಅಮ್ಮನವರಿಗೆ ನೀವು ಧಾರಣೆಯನ್ನು ಮಾಡಿಸಿ 9ನೇ ದಿವಸ ನವಮಿಗೆ ಖಂಡಿತ ತಮ್ಮ ಮನಸ್ಸಲ್ಲಿ ಏನಿದೆಯೋ ಕೋರಿಕೆಗಳು ಅದೆಲ್ಲವೂ ಈಡೇರುವಂಥದ್ದು. ಹಾಗೆ ನವದುರ್ಗೆಯರು ಅಂತ ಪ್ರಾರ್ಥನೆ ಮಾಡಿ 9 ಜನ ಮುತ್ತೈದರಿಗೆ ಕೆಂಪು ಸೀರೆಯನ್ನು ಕೊಡಿ. ಕೆಂಪು ಬಳೆಯನ್ನಾದರೂ ಕೊಡ್ಬೋದು, ಅಥವಾ ಕೆಂಪು ಬಳೆಯನ್ನಾದರೂ 9 ಮುತ್ತೈದೆಯರಿಗೆ, ಸ್ತ್ರೀಯರಿಗೆ ಖಂಡಿತ ಕೊಡಿ. ತಾಂಬೂಲ ಸಮೇತವಾಗಿ ಕೊಡಿ. ವಿಶೇಷವಾದ ಫಲವನ್ನು ತಗೋತೀರಾ, ಕೆಂಪು ಸೀರೆಯನ್ನೇ ಕೊಡಬೇಕು. ಈ ರೀತಿ ಮಾಡಿ ಖಂಡಿತ ತಮ್ಮೆಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಆಗುವಂತಹ ವಾರವಾಗಿದೆ. ವೃಶ್ಚಿಕ ರಾಶಿ ಕಡೆ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಈ ಬಾರಿಯ ನವದುರ್ಗೆಯ ಶಕ್ತಿಗೆ ಅಖಂಡ ದೀಪ ಆರಾಧನೆಯನ್ನು ಮಾಡಿ, ತಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆಯೋ ಅದು 9 ದಿವಸ ನೀವು ದೀಪವನ್ನು ಹಚ್ಚಬೇಕು. ಕೋರಿಕೆಗಳು ಏನಿದೆಯೋ ಅದು ಈಡೇರಲಿ ಅಂತ ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚುವಂಥದ್ದು. ಕೋರಿಕೆಗಳು ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದರೆ, ಕೋರ್ಟು ಕಚೇರಿ ಇರ್ಬೋದು, ಸಾಲ ಬಾಧೆಯಲ್ಲಿರಬಹುದು, ಅಥವಾ ಯಾವುದಾದ್ರೂ ವಿಚಾರದಲ್ಲಿ ಸಿಲುಕಿ ಮನೆಯಲ್ಲಿ ಹೇಳಲಾಗದೆ ಹೊರ ಬರಲಾರದೆ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ, ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳಿದ್ದರೆ, ಅಥವಾ ಇನ್ನು ಇತರ ಯಾವುದಾದ್ರೂ ರೂಪದಲ್ಲಿ ಹಣ ಬರಬೇಕಾಗಿರುವಂಥದ್ದು ಸರ್ಕಾರಿ ಮೂಲದಿಂದ ಇರ್ಬೋದು, ವ್ಯಕ್ತಿಗಳಿಂದ ಇರ್ಬೋದು, ಅಥವಾ ದುಡಿಮೆಯಲ್ಲಿ ಎಲ್ಲ ಓದಿದ್ದೀನಿ ಕೆಲಸ ಸಿಗ್ತಾ ಇಲ್ಲ, ವಿದೇಶಕ್ಕೆ ಹೋಗಬೇಕು ವಿದೇಶಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಅಥವಾ ಕಂಪನಿಯಲ್ಲಿ ಕಿರುಕುಳವಿರುವಂಥದ್ದು ಮಾನಸಿಕವಾಗಿ, ಅಥವಾ ವಿದ್ಯೆ ಇದ್ದು ಅಲ್ಪ ಪ್ರಮಾಣದ ಸಂಬಳಕ್ಕಾಗಿ ಅಂದರೆ ಕಡಿಮೆ ವೇತನದ ರೂಪದಲ್ಲಿ ಕೆಲಸ ಮಾಡ್ತಾ ಇರುವಂಥ ಅನೇಕ ವ್ಯತ್ಯಾಸಗಳಿರುವಂಥವರು ನೀವೇನು ಮಾಡಬೇಕು, ಅಖಂಡ ದೀಪ ಆರಾಧನೆಯ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿ ಹಚ್ಚಿ ಖಂಡಿತ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ತುಪ್ಪ ಅಥವಾ ಕಪ್ಪು ಎಣ್ಣೆಯಿಂದ ನೀವು ದೀಪ ಆರಾಧನೆಯನ್ನು ಮಾಡಿ, ಅಥವಾ ಯಥಾಶಕ್ತಿ ನಮಗೆ ಸಾಧ್ಯವಿಲ್ಲ ಅಂದರೆ ನೀವು ಪಾಮ್ ಆಯಿಲ್ ಆದರೂ ಸಹ ತಾವು ಬಳಸಿ ದೀಪವನ್ನು ಆರದ ರೀತಿಯಲ್ಲಿ ನೀವು 9 ದಿವಸ ಹಚ್ಚಿ ದೀಪ ಆರಾಧನೆಯನ್ನು ಮಾಡಿ ಖಂಡಿತ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಹಾಗೆ ಜೊತೆಯಲ್ಲಿ ತಾವು ದುರ್ಗಾ ಕವಚವನ್ನು ಓದ್ಕೋಬೇಕಾಗತ್ತೆ. ದುರ್ಗಾ ಕವಚವನ್ನು ಓದ್ಕೊಳ್ಳಿ, ನಿತ್ಯ ದುರ್ಗಾ ಕವಚ ಓದ್ಕೊಳ್ಳಿ, ಖಂಡಿತ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಅಖಂಡ ದೀಪ ಆರಾಧನೆಯಿಂದ ತಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿಗಳು ನೆರವೇರುವಂತಹ 9 ದಿವಸ ನವದುರ್ಗ ಆರಾಧನೆಯಿಂದ ಖಂಡಿತ ಒಳಿತನ್ನು ಕಾಣ್ತೀರ. ಈಗ ಧನುಸು ರಾಶಿ ಕಡೆ ಬನ್ನಿ. ಧನುಸು ರಾಶಿಯವರಿಗೆ ಈ ವಾರ ಹೀಗಿಂತ ನೋಡುವಾಗ ನಿಮಗೆ ನವದುರ್ಗೆಯರ ಆರಾಧನೆಯಿಂದ ಲಾಭವನ್ನು ಪಡೆಯುವಂಥದ್ದು, ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಳ್ಳುವಂಥದ್ದು. ಹೇಗೆ ನಿಮಗೆ ಲಾಸ್ ಅಥವಾ ಮಧ್ಯಮ ರೂಪದಲ್ಲಿ ಏನು ನಡೀತಾ ಇದೆಯೋ ಇವಾಗ ಉತ್ತಮ ರೀತಿಯಲ್ಲಿ ಉತ್ತಮ ಏಣಿಯನ್ನು ಬಳಸಿಕೊಂಡು ಹತ್ತುವ ರೀತಿಯಲ್ಲಿ ಹೋಗುವಂಥ ಸಮಯ ಬಂದಿದೆ. ಆದ್ದರಿಂದ ನವರಾತ್ರಿನ ಶ್ರದ್ಧಾಭಕ್ತಿಯನ್ನು ತಾವು ಕೋರಿಕೆಯನ್ನು ಈಡೇರಲಿ ಅಂತ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ನಿತ್ಯ ದೇವಿಯ ಆರಾಧನೆ ಮಾಡಿ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಪ್ರಾರ್ಥನೆಯನ್ನು ಮಾಡುವಂಥದ್ದು. ದುರ್ಗಾ ಚಾಲಿಸವನ್ನು ಪಠನೆ ಮಾಡಿ. ಹನುಮಾನ್ ಚಾಲಿಸ ಹೇಗಿದೆಯೋ ಹಾಗೆ ದುರ್ಗಾ ಚಾಲಿಸ ಇದೆ, ಖಂಡಿತ ಇದನ್ನು ಪಠನೆ ಮಾಡಿ ಏನೇನು ತಮಗೆ ಬೇಕು ಕೋರಿಕೆಗಳಿದೆಯೋ ಅದೆಲ್ಲವೂ ಈಡೇರುವಂಥದ್ದು. ಆದ್ದರಿಂದ ಧನುಸು ರಾಶಿಯವರು
ದುರ್ಗಾ ಚಾಲಿಸವನ್ನು ಪಠನೆ ಮಾಡಿ ಖಂಡಿತ ಯಶಸ್ವಿಯಾಗಿ ತಮ್ಮಲ್ಲಿ ಏನೇನು ಬೇಡಿಕೆಗಳಿದೆಯೋ, ಕೋರಿಕೆಗಳಿದೆಯೋ, ಅಪೂರ್ಣವಾಗಿದೆಯೋ ಅದೆಲ್ಲವೂ ಸಂಪೂರ್ಣವಾಗಿ ಅಮ್ಮನವರು ನಿಮಗೆ ಕರುಣಿಸ್ತಾಳೆ. ಹಾಗೆ ತಾವೇನು ಮಾಡಬೇಕು, ಅಮ್ಮನವ್ರಿಗೆ ಮಡ್ಲಕ್ಕಿಯನ್ನು ಕೊಡಿ. ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡಿ 9ನೇ ದಿವಸಕ್ಕೆ ನೀವು ಮಡ್ಲಕ್ಕಿಯನ್ನು ಕೊಡಿ. ಖಂಡಿತ ಇಷ್ಟಾರ್ಥ ಸಿದ್ಧಿಗಳು ಖಂಡಿತ ನೆರವೇರುವಂತಹದ್ದು. ಮಕರ ರಾಶಿ ಕಡೆಗೋಣ ಬನ್ನಿ. ಮಕರ ರಾಶಿಯವರಿಗೆ ಉತ್ತಮ ಸ್ಥಾನಮಾನಗಳು, ರಾಜಕೀಯ ಸ್ಥಾನಮಾನಗಳು, ಸರ್ಕಾರಿ ಕೆಲಸ ಕಾರ್ಯಗಳು ಅಥವಾ ಸ್ವಯಂ ಉದ್ಯೋಗಿಗಳಾಗಲು ಒಂದು ಒಳ್ಳೆಯ ಅವಕಾಶ. ಆದ್ದರಿಂದ ದುರ್ಗಾದೇವಿಯ ಆರಾಧನೆ ಮಾಡುವುದರಿಂದ ಖಂಡಿತ ಆ ಫಲಗಳು ದೊರೆಯುವಂಥದ್ದು. ನೂತನವಾಗಿ ಬಿಸ್ನೆಸ್, ವ್ಯಾಪಾರ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರ, ಅನುಭವವಿದೆ, ನಾವು ಮುಂದೆ ಏನಾದ್ರು ಮಾಡಿ ಲಾಭ ಮಾಡ್ಕೋಬೇಕು ಅಥವಾ ನಮಗೂ ಒಂದು ಉತ್ತಮ ಗಳಿಕೆ ಬೇಕು, ಲಾಭ ಬೇಕು, ಎಲ್ಲ ವಿಚಾರಗಳು ಗೊತ್ತಿದ್ದು ಎಲ್ಲೋ ಒಂದು ಕಡೆ ಕೆಲಸ ಮಾಡುತ್ತಿದ್ದು ಅನ್ಯ ಕಾರಣಗಳಿಂದ ಈಗ ಹೊರಬರಲು ಸೂಕ್ತವಾದ ಸಮಯ. ಆದ ಕಾರಣ ತಾವು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ಚಾಮುಂಡೇಶ್ವರಿ ಆರಾಧನೆ ಮಾಡಿ ಖಂಡಿತ ಫಲಗಳು ನಿಮಗೆ ದೊರೆಯುವಂಥದ್ದು. ಉನ್ನತ ಸ್ಥಾನಮಾನ, ವಿದೇಶ ಪ್ರಯಾಣ, ವಿದೇಶಕ್ಕೆ ಹೋಗೋಕ್ಕಾಗ್ತಾರೆ ಅಂತ ಎಷ್ಟೋ ಜನಕ್ಕಿದೆ, ವಿದೇಶಕ್ಕೆ ಹೋಗುವಂಥದ್ದು. ಆದ್ದರಿಂದ 9 ದಿವಸ ನವದುರ್ಗೆಯರ ಆರಾಧನೆಯನ್ನು ಮಾಡಿ, ಬೆಲ್ಲದ ಆರತಿಯನ್ನು ಮಾಡಿ, ನಿತ್ಯ 9 ದಿವಸ ಬೆಲ್ಲದಿಂದ ಆರತಿಯನ್ನು ಮಾಡಿ ಇಷ್ಟಾರ್ಥ ಕೋರಿಕೆಯನ್ನು ಇಟ್ಟು ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ನಂತರ ತಾವು ಪಠನೆ ಮಾಡಬೇಕಾಗಿರುವಂಥದ್ದು ನಿತ್ಯವೂ ಏನು ಮಾಡಬೇಕು ಅಂದರೆ 108 ಬಾರಿ ದುರ್ಗಾ ಗಾಯತ್ರಿಯನ್ನು ಜಪ ಮಾಡಿ. 108 ಬಾರಿ ದುರ್ಗಾ ಗಾಯತ್ರಿಯನ್ನು ಜಪ ಮಾಡಿ ಖಂಡಿತ ಇಷ್ಟಾರ್ಥ ಸಿದ್ಧಿಯಾಗುವಂಥ ವಾರವಾಗಿದೆ. ಕುಂಭರಾಶಿ ಕಡೆ ಹೋಗೋಣ ಬನ್ನಿ. ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ದುರ್ಗಾ ಶಕ್ತಿಯು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. 9 ದಿವಸ ನೀವು ವಿಶೇಷ ಪೂಜೆ ಮಾಡಿದ್ದೇ ಆದಲ್ಲಿ ಖಂಡಿತ ನೆರವೇರುವಂಥದ್ದು. ಅಮ್ಮನವ್ರಿಗೆ ನಿತ್ಯ ಏನು ಮಾಡಬೇಕು ಅಂದರೆ ಸಂಪಿಗೆ ಹೂವಿನಿಂದ ಪೂಜೆ ಮಾಡುವಂಥದ್ದು ಅಥವಾ ದೇವಾಲಯಕ್ಕೆ ಸಂಪಿಗೆ ಹೂವನ್ನು ಕೊಡುವಂಥದ್ದು. ಆಸ್ತಿ ವಿಚಾರದಲ್ಲಿ ಲಾಭ ಆಗುವಂಥದ್ದು. ಕೋರ್ಟ್ ಕಚೇರಿಲಿದ್ದರೆ ಬರಬೇಕಾದ ಆಸ್ತಿ ಅಥವಾ ನಾವು ಇನ್ನೇನು ಆಸ್ತಿ ಮಾಡೋಕ್ಕಾಗಿಲ್ಲ, ಜಮೀನು ಮಾಡೋಕ್ಕಾಗಿಲ್ಲ, ಸೈಟ್ ಮಾಡೋಕ್ಕಾಗಿಲ್ಲ ಅಂತ ಯಾರೋ ಕೊರಗ್ತಾ ಇದ್ದೀರಾ ಅಥವಾ ಏನೇ ಮಾಡೋಕ್ಕೆ ಹೋದ್ರೂ ಹಣ ಇಟ್ಕೊಂಡಿದ್ರು ತಗೊಳಕ್ಕಾಗ್ತಾಯಿಲ್ಲ, ಹತ್ರ ಹೋಗುತ್ತೆ ಮತ್ತೆ ಕಟ್ಟಾಗುತ್ತೆ, ನಮಗೆ ಆಸ್ತಿಯ ಯೋಗವೇ ಇಲ್ವಾ ಅಥವಾ ಸೈಟ್ ತೊಗೊಳೋದೇ ಇಲ್ವಾ, ಮನೆ ಕಟ್ಟೋದೇ ಇಲ್ವಾ, ಈ ರೂಪದಲ್ಲಿ ಹಾಗೆಯೇ ಆಭರಣ ವಿಚಾರದಲ್ಲೂ ಹಾಗೇನೆ ಆಭರಣ ತೊಗೊಳಕ್ಕೆ ಆಗಲ್ಲ, ಹಣ ಇಟ್ಟಿರ್ತೀರ ಮತ್ತೊಂದು ಖರ್ಚಾಗಿ ಹೊರಟೋಗ್ತಾ ಇದೆ. ಈ ರೀತಿ ಸಮಸ್ಯೆ ಇದ್ದವರು ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅಥವಾ ಕೋರ್ಟ್ ಕಚೇರಿ ಸಮಸ್ಯೆಗಳಿದ್ದು ಬಗೆ ಅರಿತಿಲ್ಲ ಅಥವಾ ಪರಿಹಾರ ಸರಿಯಾಗಿ ಸಿಗಬೇಕು, ಹೀಗೆ ನಾನಾ ರೂಪದಲ್ಲಿ ಇರುವಂಥವರಿಗೆ ಶುಕ್ರನ ಒಂದು ಅಭಯ, ದುರ್ಗಾದೇವಿಯ ಶಕ್ತಿಯಿಂದ ಫಲ ದೊರೆಯುವಂಥದ್ದು. ನಿತ್ಯ ತಾವೇನು ಮಾಡಬೇಕು, ಅಮ್ಮನವರಿಗೆ ಸಂಪಿಗೆ ಹೂವಿನಿಂದ ಪೂಜೆ ಪ್ರಾರ್ಥನೆ ಮಾಡಿ ಇಟ್ಟು ಮನೆಯಲ್ಲಿ ಮಾಡುವಂಥದ್ದು. ಅಥವಾ ದೇವಾಲಯಕ್ಕೆ ದುರ್ಗಾದೇವಿಗೆ ನಿತ್ಯ 9 ದಿವಸ ಏನು ಮಾಡಬೇಕು, ಸಂಪಿಗೆ ಹೂವನ್ನು ಕೊಟ್ಟಿದೆ ಆದಲ್ಲಿ ಖಂಡಿತ ಇಷ್ಟಾರ್ಥ ಸಿದ್ಧಿಗಳು ತಮಗೆ ನೆರವೇರುವಂಥದ್ದು. ಹಾಗೆ ನಿತ್ಯವೂ ತಾವೇನು ಮಾಡಬೇಕು, ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ, ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ ಖಂಡಿತ ಇಷ್ಟಾರ್ಥ ಸಿದ್ಧಿಗಳು ನೆರವೇರುವಂಥದ್ದು. ಆದಷ್ಟು ಸಂಪಿಗೆ ಹೂವಿನಿಂದ ತಾವು ಪೂಜೆ ಮಾಡಿದ್ದೇ ಆದಲ್ಲಿ ಫಲಗಳು ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಪಡೆಯುವಂತಹ ವಾರವಾಗಿದೆ. ಮೀನರಾಶಿ ಕಡೆಗೋಣ ಬನ್ನಿ. ಮೀನರಾಶಿಯವರಿಗೆ ಈ ವಾರ ನೋಡುವಾಗ ಆರ್ಥಿಕತೆಯಲ್ಲಿ ತುಂಬ ಮುಗ್ಗಟ್ಟು ಇರುವಂಥದ್ದು. ಅಂದರೆ ಯಾವುದೇ ವೃತ್ತಿ ವ್ಯಾಪಾರ ಮಾಡೋದು ಲಾಸ್ ಆಗ್ತಾಯಿದೆ ಅಥವಾ ಕೈ ಬಿದ್ದಿತ್ತು, ಬಾಯಿಗೆ ಬಂದಿಲ್ಲ, ಅನೇಕ ಬಾರಿ ವೃತ್ತಿಯನ್ನು ಮಾಡಿ ನಾನು ಲಾಸ್ ಆಗಿದ್ದೀನಿ, ಈ ರೀತಿ ಸಮಸ್ಯೆ ಇದ್ದವರು ಖಂಡಿತ ದುರ್ಗಾದೇವಿಯ ಆರಾಧನೆಯನ್ನು ಈ 9 ದಿವಸ ಶ್ರದ್ಧಾಭಕ್ತಿಯಿಂದ ಮಾಡುವಂಥದ್ದು. ಅದೇ ರೀತಿಯಲ್ಲಿ ವಿವಾಹದಲ್ಲಿ ವಿಳಂಬ ಆಗುವಂಥದ್ದು ಅಥವಾ ಮದುವೆ ಹತ್ತಿರ ಬಂದು ಮುರಿದು ಹೋಗುವಂಥದ್ದು, ಅನ್ಯ ಕಾರಣಗಳಿಂದ ನಿಲ್ಲುವಂಥದ್ದು, ಅಥವಾ ಸಂಬಂಧಗಳು ಬರ್ತೀವಿ ಅಂತ ಹೇಳ್ತಾರೆ ಸರಿಯಾಗಿ ಬರೋದಿಲ್ಲ, ಅಥವಾ ನಾವು ಏನು ಆಲೋಚನೆ ಮಾಡಿರ್ತೀವೋ ಈ ರೀತಿಯ ಸಂಬಂಧ ಬೇಕು ಅಂತ ಅದು ಬರ್ತಾನೇ ಇಲ್ಲ. ಹೀಗೆ ಅನೇಕ ಸಮಸ್ಯೆಗಳು ಹಣದ ವಿಚಾರದಿಂದ ಹಿಡಿದು ವಿವಾಹ ವಿಚಾರದಲ್ಲೂ, ಅದರಲ್ಲೂ ದಂಪತಿಗಳಲ್ಲೂ ದೂರವಾಗಿರೋ ದಂಪತಿಗಳು ಅಥವಾ ಮನಸ್ತಾಪಗಳು ಆಗಿಂದಾಗೆ ಆಗ್ತಾ ಇರುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ಖಂಡಿತವಾಗಿ ದುರ್ಗಾದೇವಿ ಆರಾಧನೆಯಿಂದ ಎಲ್ಲವೂ ನೆರವೇರುವಂಥದ್ದು. ಆರ್ಥಿಕವಾಗಿ ಅಥವಾ ಆಭರಣಗಳು ಅಥವಾ ಮನೆ ಸೈಟ್ ಲೋನ್ ಇದೆ ತೀರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಪ್ಲೆಡ್ಜ್ ಮಾಡಿದ್ದೇವೆ, ಆ ರೀತಿಯಲ್ಲಿ ಇರುವಂಥವರು ಖಂಡಿತವಾಗಿ ಹೊರ ಬರುವಂಥದ್ದು. ಹಾಗೆ ಬ್ಯೂಟಿ ಪಾರ್ಲರ್ ಇರ್ಬೋದು
ಹಾಗೆ ಬಟ್ಟೆ ವ್ಯಾಪಾರ ಇರ್ಬೋದು, ಟೈಲರಿಂಗ್ ಇರ್ಬೋದು, ಸಮಸ್ಯೆಗಳಿದ್ದರೆ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗಿ ದುರ್ಗಾದೇವಿ ಆರಾಧನೆ 9 ದಿವಸ ಶ್ರದ್ಧಾಭಕ್ತಿಯಿಂದ ಮಾಡಿದೆ ಆದಲ್ಲಿ ಯಶಸ್ವಿ ಆಗ್ತೀರ. ನಿತ್ಯ ದುರ್ಗಾದೇವಿಗೆ ಪಂಚಾಮೃತ ಅಭಿಷೇಕಕ್ಕೆ ಹೋಗುವಂಥದ್ದು ಅಥವಾ ಅನುಕೂಲವಿದ್ದರೆ ಕೊಡುವಂಥದ್ದು. ಇಲ್ಲಾದರೆ ತಾವೇನು ಮಾಡ್ಬೋದು, ಸಕ್ಕರೆ ಹಾಗೂ ಜೇನುತುಪ್ಪವನ್ನು ನಿತ್ಯವೂ ಕೊಟ್ಟು ಅಭಿಷೇಕವನ್ನು ನೋಡುವಂಥದ್ದು ಅಥವಾ ಅನುಕೂಲವಿದ್ದರೆ 9 ದಿವಸ ನೀವು ಪಂಚಾಮೃತ ಅಭಿಷೇಕಕ್ಕೆ ಕೊಡುವಂಥದ್ದು. ಮನೆ ಹತ್ತಿರ ಇರುವಂತಹ ದುರ್ಗಾ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ. ಆದರೆ ಅಭಿಷೇಕವನ್ನು ನೋಡಿ ಬರಬೇಕು, ಕೂತು ನೋಡಿದ್ರೆ ಫಲ, ಅಭಿಷೇಕ ಕೊಟ್ಟು ಬರೆಸಿ ಬಂದರೆ ಅಂತಹ ಫಲಗಳು ದೊರೆಯೋದಿಲ್ಲ. ಆದ್ದರಿಂದ ಪಂಚಾಮೃತ ಅಭಿಷೇಕ ಅಥವಾ ನಿತ್ಯವ ಏನು ಮಾಡೋ 9 ದಿವಸ ಸಕ್ಕರೆ ಜೇನುತುಪ್ಪವನ್ನು ಕೊಟ್ಟು ಅಭಿಷೇಕವನ್ನು ನೋಡಿ ಬನ್ನಿ, ಇಷ್ಟಾರ್ಥ ಸಿದ್ಧಿಯನ್ನು ಪಡಿತೀರ. ಹಾಗೆ ಮನೆಯಲ್ಲಿ ನಿತ್ಯವೂ ತಾವು ಏನು ಮಾಡಬೇಕು ಅಂದರೆ ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ, ಹಾಗೆ ಅವರೆಕಾಳಿಂದ ಮಾಡಿದಂತಹ ಉಸ್ಲಿಯನ್ನು ನಿತ್ಯ ನೈವೇದ್ಯವನ್ನು, ಪುಳಿಯೋಗರೆ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಹಾಗೆ ನಾನಾ ರೂಪದಲ್ಲಿ ತಾವು ಅವರೆಕಾಳು ಇರುವಂತೆ ನೈವೇದ್ಯವನ್ನು ಮಾಡುವಂಥದ್ದು ಅಥವಾ ಪ್ರತ್ಯೇಕವಾಗಿ ಉಸ್ಲಿಯ ರೂಪದಲ್ಲೂ ಮಾಡಿ ಖಂಡಿತ ಶುಭಫಲ ಪಡಿತೀರ. ಅನುಕೂಲವಿದ್ದರೆ ನಿತ್ಯವೂ ಅಮ್ಮನವರಿಗೆ ಅವರೆಕಾಳಿಂದ ಮಾಡಿದ ಒಂದು ನೈವೇದ್ಯವನ್ನು ಮಾಡಿಸಿ ಶುಭ ಉಂಟು. ಹಾಗೆ ಭಕ್ತಾದಿಗಳಿಗೂ ಸಹ ಕೊಡುವ ಮುಖಾಂತರ ಒಳ್ಳೆಯ ಶುಭಫಲಗಳನ್ನು ತಾವು ಪಡ್ಕೋತೀರ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿನ ಮೀನರಾಶಿಯವರಿಗೆ ಶರನ್ನವರಾತ್ರಿ ವಾರ ಭವಿಷ್ಯ ಮುಗಿದು. ತಮ್ಮೆಲ್ಲರಿಗೂ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ಶಕ್ತಿ ದೇವತೆ, ನವದುರ್ಗಾ ದೇವತೆ ಹಾಗೆ ದಶಮಹಾವಿದ್ಯೆ ದೇವತೆ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ನಾನು ಮುಗಿಸ್ತೇನೆ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ನಿಮ್ಮ ಅಷ್ಟ್ರೋ ವಿದ್ವಾನ್ ಸಮಸ್ತೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.